ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆ ನಾನು ಮಾತಾಡಿದ್ವಿ, ಏನು ತಿಳಿಸಿದ್ದೆ ಅನ್ನೋದನ್ನು ಒಂದು 2 ನಿಮಿಷದಲ್ಲಿ ಒಂದು ರೀಕ್ಯಾಪ್ ಮಾಡಿಬಿಡ್ತೀನಿ. ನಿನ್ನೆ ಸಂಚಿಕೆಯಲ್ಲಿ ಒಂದು ಓದೋ ಹುಡುಗ, ಚೆನ್ನಾಗಿ ಓದ್ತಾ ಇದ್ದಂಥ ಹುಡುಗನ್ನ ಓದಬಾರ್ದು, ಬರೀಬಾರ್ದು, ಸ್ಕೂಲ್ಗೆ ಹೋಗಬಾರ್ದು, ಒಟ್ಟಿನಲ್ಲಿ ನಾನು ವಿದ್ಯಾವಂತನಾಗಬಾರ್ದು, ಅವನು ಹಾಗೆ ಚಳಿ ಜ್ವರ ಬಂದು ಸತ್ತೋಗಬೇಕು ಅಂಥೇಳಿ ಸ್ವಂತ ಮಲತಾಯಿ ಮಗನ ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾನೆ ಆಸ್ತಿ ವಿಚಾರದಲ್ಲಿ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ವಿಪರೀತ ಜ್ವರ ಬರುತ್ತೆ, ಚಳಿ ಬರುತ್ತೆ, ಅಡ್ಮಿಟ್ ಮಾಡಬೇಕು, 2-3 ಬಾಟ್ಲು ಗ್ಲುಕೋಸ್ ಹಾಕ್ಸ್ಕೊಂಬರ್ಬೇಕು, ಮನೆ ಕರ್ಕೊಂಬರ್ಬೇಕು. ಸ್ಕೂಲ್ಗೆ ಹೋಗ್ತೀನಿ ಅಂದರೆ ಜ್ವರ, ಬರೆಯೋಕ್ಕೆ ಕೂತ್ಕೊಂಡ್ರೆ ಜ್ವರ, ಅಥವಾ ಓದೋಕ್ಕೆ ಬರೀಕೆ ಅಂತ ಕೂತಾಗ ಚಳಿ ಜ್ವರ ಬರೋದು. ಯಾವಾಗ ಚಳಿ ಜ್ವರ ಬಂತು ಅವ್ನು ಓದಂಗಿಲ್ಲ, ಬರೆಯೋಂಗಿಲ್ಲ, ಸ್ಕೂಲ್ಗೆ ಹೋಗಂಗಿಲ್ಲ. ಈ ಥರದಲ್ಲಿ ಮಾಟಮಂತ್ರ ಜಲಕಾಟೇರಿ ಪ್ರಯೋಗ ಅಂಥೇಳಿ ಒಬ್ಬರು ಮಾಡಿಬಿಟ್ಟು ಆ ಮಗುವಿನ ವಿದ್ಯಾಭ್ಯಾಸನೇ ಹಾಳು ಮಾಡಿ, ಆ ಭವಿಷ್ಯನೇ ಹಾಳು ಮಾಡಿಬಿಟ್ಟಿದ್ರು. ನಿನ್ನೆ ಆ ಒಂದು ಯಂತ್ರ ಜಲಕಾಟೇರಿಗೆ ಶಾಂತಿ ಆಗುವಂಥದ್ದು, ರಾಹುಕೇತುಗೆ ಶಾಂತಿ ಆಗುವಂಥದ್ದು, ಅದನ್ನು ನಾನು ಮಂತ್ರ ಮತ್ತು ಯಂತ್ರ ಮಾಡೋದ್ರಿಂದ ಅದು ಯಾವ ರೀತಿ ರಿವರ್ಸ್ ಆಗುತ್ತೆ, ಮತ್ತು ಪ್ರತ್ಯಂಗಿರ ಹೋಮ ಮಾಡೋದ್ರಿಂದ ಅದಕ್ಕೆ ಶಾಂತಿ ಆಗುತ್ತೆ ಅನ್ನೋದನ್ನು ಹೇಳಿ ನಿನ್ನೆ ಸಂಚಿಕೆಯಲ್ಲಿ ಆ ಹುಡುಗನ ವಿದ್ಯಾಭ್ಯಾಸದ ಬಗ್ಗೆ ಆಗುವಂಥ ಆತಂಕ ತೊಂದರೆಗಳ ಬಗ್ಗೆ ಪರಿಹಾರ ತಿಳಿಸಿದ್ವಿ. ಇವತ್ತು ಬೆಂಗಳೂರಿನಿಂದ ವಿಜಯನಗರದ ಒಂದು ಪತ್ರ ಬರೆದಿದ್ದಾರೆ. ಅವ್ರಿಗೇನಪ್ಪ ಅಂತಂದರೆ 10ನೇ ಕ್ಲಾಸ್ ಓದೋ ಹುಡುಗ ಸಿಕ್ಕಾಬಟ್ಟೆ ಮನೆಯಲ್ಲಿ ಕುಡಿತಾನೆ, ಸ್ಮೋಕ್ ಮಾಡ್ತಾನೆ, ಡ್ರಗ್ಸ್ ಎಲ್ಲ ತಗೋತಾನಂತೆ, ಸ್ಕೂಲ್ಗೆ ಹೋಗಲ್ಲ. 10ನೇ ಕ್ಲಾಸ್ ಹುಡುಗ, ಅವನು ಯಾವುದೋ ಇಲ್ಲೊಂದು ಕಾನ್ವೆಂಟಿಗೆ ಸೇರಿಸಿದಾರಂತೆ ಬೆಂಗಳೂರಿನಲ್ಲಿ. ಒಳ್ಳೆ ಹೆಸರಾಂತ ಸ್ಕೂಲ್ ಅದು, ಕಾನ್ವೆಂಟ್. ಅಲ್ಲಿಗೆ ಇವನು ಹೋಗ್ತಾನೆ. ಅಲ್ಲಿ ಇವನೇನು ಮಾಡ್ತಿದ್ದಾನೆ ಅಂದರೆ ಸರಿಯಾಗಿ ಸ್ಕೂಲ್ಗೆ ಹೋಗ್ದಾನೆ, ಕುಡಿಯೋದು, ಸ್ಮೋಕ್ ಮಾಡೋದು ಎಲ್ಲ ಕಲ್ತ್ಬಿಟ್ಟಿದ್ದಾನೆ. ಮನೆಗೆ ಬಂದರೆ ಭಾಳಷ್ಟು ಕೆಟ್ಟ ಮಾತಾಡ್ತಾನೆ. ನಾವು ಹೇಳೋ ಮಾತೇ ಕೇಳ್ತಿಲ್ಲ. ನಾವು ಹೇಳೋಂಗೆ ಕೇಳಿಬಿಟ್ರೆ ಸರಿ ಹೋಗ್ತಾನೆ, ನಮ್ಮ ಮಾತೇ ಕೇಳಲ್ಲ. ಫೋನಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಅದು ಯಾರ ಜೊತೆ ಅಷ್ಟೊಂದು ಮಾತಾಡ್ತಾನೆ ಗೊತ್ತಿಲ್ಲ. ಯಾವಾಗಲೂ ಫೋನ್ ಮೊಬೈಲ್ ಇಟ್ಕೊಂಡೇ ಮಾತಾಡ್ತಿರ್ತಾನೆ. ಅವ್ರಿವ್ರ ಮಾತು ಕೇಳ್ತಾನೆ, ನಮ್ಮ ಮನೇಲಿ ಮಾತು ಕೇಳಲ್ಲ. ನಮ್ಮ ಹುಡುಗ ದಾರಿ ತಪ್ಪಿಟ್ಟಿದ್ದಾನೆ, ಏನು ಮಾಡೋದು ಅಂಥೇಳಿ ಇದ್ರ ಬಗ್ಗೆ ಭಾಳಷ್ಟು ನಾನು ಎಪಿಸೋಡ್ಸ್ ಮಾಡಿದ್ದೀನಿ. ಮಕ್ಕಳು ದುಶ್ಚಟಕ್ಕೆ ಭಾಗಿಯಾದಾಗ ಏನು ಮಾಡಬೇಕು ಅಂತ. ಇಲ್ಲಿ ಒಂದು ದೊಡ್ಡ ತಪ್ಪಿದೆ ಈ ಜಾತಕದಲ್ಲಿ. ಏನಂದರೆ ಕುಡಿಯೋದು, ಸ್ಮೋಕ್ ಮಾಡೋದ್ರ ಜೊತೆಗೆ ಇವನೊಂದು ಹುಡುಗಿನೂ ಕೂಡ ಸವಾಸದಲ್ಲಿದ್ದಾನಂತೆ. ಆ ಹುಡುಗಿನೂ ಕೂಡ ಡ್ರಿಂಕ್ಸ್ ಮಾಡ್ತಾಳೆ, ಸ್ಮೋಕ್ ಮಾಡ್ತಾಳಂತೆ. ಇದನ್ನು ಪ್ರತ್ಯಕ್ಷವಾಗಿ ತಂದೆ ತಾಳು ನೋಡಿಬಿಟ್ಟಿದ್ದಾರೆ. ನನ್ನ ಮಗ ಒಂದು ಹುಡುಗಿ ಜೊತೆ ಕೂತ್ಕೊಂಡು ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದೆಲ್ಲ. ಇದು ತಂದೆ ತಾಯಿಗೆ ಗೊತ್ತಿರಲಿಲ್ಲ. ಒಂದಿನ ತಂದೆ ತಾಯಿಗಳು ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಫಂಕ್ಷನ್ಗೆ ಅಂತಲೂ ಏನೋ ಹೋಗಿದ್ದಾರಂತೆ. ಇವನು ಆ ಹುಡುಗಿನ ಮನೆಗೆ ಕರ್ಕೊಂಬಂದ್ಬಿಟ್ಟು ಕೂತ್ಕೊಂಡು ಹುಡುಗಿ ಜೊತೆ ಕುಡಿತಾ ಸ್ಮೋಕ್ ಮಾಡ್ತಾ ಕೂತಿದ್ದಾನಂತೆ. ನೋಡಿ, ಅಪ್ಪ ಅಮ್ಮ ಮನೇಲಿಲ್ಲ ಅಂತ ಹೇಳಿಬಿಟ್ಟು ಹುಡುಗಿನ ಕರ್ಕೊಂಬಂದ್ಬಿಟ್ಟಿದ್ದಾನೆ. ನಮ್ಮ ಅಪ್ಪ ಅಮ್ಮ ಬರೋದು ಸಂಜೆ ಆಗುತ್ತೆ, ಬಂದುಬಿಡು ಅಂತೇಳಿ. ಇವನು ಹೇಳಿದ್ರಂತೆ ಮನೇಲಿ, ಇವತ್ತು ಸಂಡೇ ಎಲ್ಲೂ ಹೋಗಬೇಡ, ಮನೇಲೇ ಇರು, ನಾವೊಂದು ಫಂಕ್ಷನ್ ಇದೆ, ಎಲ್ಲೋ JP ನಗರದಲ್ಲೋ ಜಯನಗರದಲ್ಲೋ ಎಲ್ಲ ಮುಗಿಸ್ಕೊಂಡು ಸಂಜೆ ಆಗುತ್ತೆ, ಬರೋಷ್ಟರೊಳಗೆ ನಾವು ಬರ್ತೀವಿ. ಯಾವುದೋ ಅವ್ರ ಆಫೀಸ್ ಫಂಕ್ಷನ್ ಅನಿಸುತ್ತೆ. ತಂದೆ ಆಫೀಸ್ ಅವ್ರದ್ದು ಏನೋ ಒಂದು ಕಾರ್ಯಕ್ರಮ ಇತ್ತು, ಆಫೀಸ್ಗೆ ಹೋಲಿಗ್ದೋ ಏನೋ ಸತ್ಯನಾರಾಯಣ ಪೂಜೆನೋ ಅಥವಾ ಏನೋ ಒಂದು ಶುಭ ಸಮಾರಂಭಕ್ಕೆ ಹೋಗ್ತಾ ಇದ್ದಾರೆ. ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡಿದಾನೆ, ಈ ಕಡೆ ಅಪ್ಪ ಅಮ್ಮ ಹೋಗಿದ್ದಾರೆ. ಅಪ್ಪ ಅಮ್ಮ ಹೋದ 1 ಗಂಟೆಗೆ 1 ಅವರ್ ಆಗಿರ್ಬೋದು ಅನಿಸುತ್ತೆ. ಹುಡುಗ ಏನು ಮಾಡಿದಾನೆ, ಅವಳನ್ನ ಕರೆದಿದ್ದಾನೆ ಮನೆಗೆ. ಯಾರನ್ನ, ಅವಳ ಫ್ರೆಂಡ್ನ. ಅವಳು ಬಂದಿದ್ದಾಳೆ. ಅವಳು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಒಂದು ಟೀ ಶರ್ಟ್ ಹಾಕ್ಕೊಂಡು ಬಂದುಬಿಟ್ಟಿದ್ದಾಳೆ, ಕೂದಲೆಲ್ಲ ಬಿಟ್ಕೊಂಡು, ತಲೆ ಬಾಚಿಲ್ವಂತೆ. ಇವನು ಮನೆಯಲ್ಲೇ ಬಂದು ಇಬ್ಬರು ಮುಂದೆ ಕೂತ್ಕೊಂಡು ಕುಡಿತಾ ಕೂತಿದ್ದಾರೆ, ಸ್ಮೋಕು ಮಾಡ್ತಿದ್ದಂತೆ. ಇವ್ರಿಗೆ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮ ಬಂದುಬಿಡ್ತಾರೆ ಮಧ್ಯದಲ್ಲಿ ಅಂತೇಳಿ. ಹೆಂಗೆ ಅಂತ ಒಂದು ವಿಷಯ. ನೀವೇಗೆ ಸಡನ್ ಆಗಿ ಓದಿ ಅಂತ ಕೇಳಿದಾಗ, ಇವರು ಹೋಗಿದ್ದಾರೆ ಫಂಕ್ಷನ್ಗೆ ಜಯನಗರದಲ್ಲೋ JP ನಗರದಲ್ಲೋ. ಅಲ್ಲಿ ಇವ್ರ ತಾಯಿ ಕಡೆಯವ್ರು ಯಾರೋ ಒಬ್ಬರು ಸಂಬಂಧಿಕರು ತೀರ್ಕೊಂಡ್ಬಿಟ್ರು ಅಂತ ವಿಷಯ ಬಂತು ಫೋನಲ್ಲಿ. ಹಾಸನದ ಹತ್ರ ಯಾವುದೋ ಒಂದು ಊರು, ಅಲ್ಲಿ ತೀರ್ಕೊಂಡ್ಬಿಟ್ರು ಅಂತ ವಿಷಯ ಬಂತಂತೆ.
ತಾಯಿ ತಮ್ಮನೋ ಅಥವಾ ಯಾರೋ ಏನೋ ಸರಿಯಾ ನಾನು ಕೇಳಿದ್ರೆ ಅವತ್ತಿನ ಸಾವಿನ ಸುದ್ದಿ ಬಂತು. ಸಡನ್ನಾಗಿ ಇವರು ವಾಪಸ್ ಬಂದುಬಿಟ್ಟಿದ್ದಾರೆ. ಮನೆಗೆ ಬಂದು ಇವರು ಹೋಗ್ಬೇಕಾದ್ರೆ ಯಾರೋ ಬೇರೆಯವ್ರ ವೆಹಿಕಲ್ ಹೋಗಿದ್ದಾರೆ. ಇವರು ಆಟೋದಲ್ಲಿ ಬಂದು ಇಳಿದಿದ್ದಾರೆ. ಇಳಿದ್ಬಿಟ್ಟು ಮನೆಯೊಳಗೆ ಬಂದರೆ ಮನೆಯೊಳಗೆ ಇವರು ಬಾಗಿಲೇ ಹಾಕ್ಕೊಂಡಿಲ್ವಂತೆ, ಕೂತ್ಕೊಂಡು ಡ್ರಿಂಕ್ಸು ಸ್ಮೋಕ್ ಮಾಡ್ತಿದ್ದಾರಂತೆ. ಬಾಗಿಲು ಹಾಕೊಂಡು ಕುಡಿತಾಯಿದ್ರು. ಅದು ಯಾವುದೋ ಕೊರಿಯರ್ನಲ್ಲಿ ಏನೋ ತಿನ್ನೋಕ್ಕೆ ಆರ್ಡ್ರ್ ಮಾಡಿದ್ದಂತೆ. ಕೊರಿಯರ್ನವನು ತನ್ನ ತಿನ್ನೋಕ್ಕೆ ಆರ್ಡ್ರ್ ಮಾಡಿದ ಬಂದು ಕೊಟ್ಬಿಟ್ಟು ಹೋಗಿದ್ದಾನೆ. ಕೊಟ್ಬಿಟ್ಟು ಹೋಗೋದಲ್ಲಿ ಗಡಿಬಿಡಿಲಿ ಇವ್ನು ಬಾಗಿಲು ಹಾಕಿಲ್ಲ, ಕೂತ್ಕೊಂಡು ಕುಡಿತಾ ಇದ್ದಾರೆ. ಅದನ್ನು ಕೊರಿಯರ್ ಅದೇನು ತರಿಸ್ಕೊಂಡಿರೋ ತಿನ್ನೋಕ್ಕೆ ಡೆಲಿವರಿ ಬಾಯ್ ಕೊಟ್ಟು ಹೋಗಿದ್ದಾನೆ. ಇವ್ರು ಬಾಗಿಲು ಹಾಕಿದಿಂತ ಕೂತ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಮಾತಾಡ್ತಾ ಕೂತಿರುತ್ತೆ. ಇವರು ಆಟೋದಲ್ಲಿ ಇಳಿದು ಸಡನ್ನಾಗಿ ಮನೆಗೆ ಬಂದಿದ್ದಾರೆ. ಹೋಗಬೇಕು ಹಾಸನಕ್ಕೆ ಎಲ್ಲೋ ಹೋಗಬೇಕು ಅಂತೇಳಿ ಸಡನ್ನಾಗಿ ಬಾಲು ತೆಗ್ದಿತ್ತಲ್ಲ. ಇವ್ರಿಗೆ ಆಶ್ಚರ್ಯ. ನೋಡೋಣ ಬಾಲು ತೆಗೆದು ಒಳಗೆ ಹೋದರೆ ಇವರು ಹಾಲಲ್ಲಿ ಕೂತ್ಕೊಂಡು ಹುಡುಗ ಮಗ ಮತ್ತು ಆ ಹುಡುಗಿನೆಲ್ಲ ಕೂತ್ಕೊಂಡು ಇಬ್ಬರೂ ಕೂತ್ಕೊಂಡು ಸ್ಮೋಕ್ ಮಾಡಿ ಮನೆಯಲ್ಲ ಸ್ಮೋಕ್ ವಾಸನೆ ಎಲ್ಲ. ಸಡನ್ನಾಗಿ ಗಾಬರಿ ಆಯ್ತು. ಅಪ್ಪ ಅಮ್ಮ ಪ್ರತ್ಯಕ್ಷವಾಗಿ ಕಂಡಿದ್ದು. ಏನು ಇವ್ನಿಗೆ ಚೆನ್ನಾಗಿ ಇಟ್ಕೊಂಡು 4 ಹೊಡೆದು ಅವಳಿಗೂ 4 ಬೈದು ಯಾರು ನೀನು ಏನಂತೆಲ್ಲ ಕೇಳಿದಾಗ ಅವಳು ಯಾವುದೋ ಗೌರ್ಮೆಂಟ್ ಅಫಿಷಿಯಲ್ ಮಗಳಂತೆ ನೋಡಿ. ಆ ಹುಡುಗಿ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡೋ ಒಬ್ಬಳು ವ್ಯಕ್ತಿಯ ಮಗಳು ಆ ಹುಡುಗಿ. ಅವಳು ಇವಳ ಜೊತೆ ಕೂತ್ಕೊಂಡು ಸ್ಮೋಕ್ ಮಾಡಿ ಡ್ರಿಂಕ್ಸ್ ಮಾಡ್ತಾ ಇದ್ದಾಳಂತೆ. ಕೊನೆಗೆ ಅವಳನ್ನೆಲ್ಲ ಕೇಳಿ ಬಡ್ದು ಮಾತನಾಡಿ ಅವರ ತಂದೆ ತಾಯಿನೇ ಕರೆಸಿ ಅವಳನ್ನ ಹುಷಾರಾಗಿ ಕಾರ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಮನೇಲಿ ಅವ್ರ ಅಪ್ಪನೂ ಕುಡಿತಾರಂತೆ, ಅವ್ರ ಅಮ್ಮನೂ ಕುಡಿತಾರಂತೆ. ಹುಡುಗಿ ಅಪ್ಪ ಅಮ್ಮದಿರು ಸರಿ ಅವಳನ್ನ ಕರ್ಕೊಂಡು ಹೋದ್ರಂತೆ. ಅವ್ರ ಅಪ್ಪ ಬಂದು ಕರ್ಕೊಂಡೋಗಿ ಅವ್ರಿಗೇನು ಏನಾಯ್ತು ಹುಡುಗಿ ಕತೆ. ಇವನ ಕತೆ ಹೀಗೆ ಕರ್ಕೊಂಡೋಗಿ ಬಚ್ಚ ಮೇಲೆ ಸ್ನಾನ ಮಾಡಿಸಿ ಅವನ ಜೊತೆ ಕರ್ಕೊಂಡು ಹೋದ್ರಂತೆ. ಬೈಕೊಂಡು ಎಲ್ಲಿಗೆ ಸತ್ತೋಗಿರೋ ಜಾಗಕ್ಕೆ ನಾವು ಬರಲ್ಲ ಹಂಗೆ ಹಿಂಗೆ ಅಂದು ಕೂಡ ಗಲಾಟೆ ಮಾಡಿ ಒಂದು ಭಾಳ 10ನೇ ಕ್ಲಾಸ್ ಹುಡುಗ ಈ ಲೆವೆಲ್ಗೆ ಇಳ್ದಾನಲ್ಲ ಅಂಥೇಳಿ ತಂದೆ ತಾಯಿಗೆ ಯೋಚನೆ. ಅವನೇನಾರಲ್ಲಿ ಹುಡುಗಿ ಸವಾಸ ಬೇರೆ ಇದೆಯಲ್ಲ, ಕುಡಿಯೋದು ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದೆಲ್ಲ ಮಾಡ್ತಾನಲ್ಲ, ಹಿಂಗಾಗುತ್ತಲ್ಲ. ಅಪ್ಪ ನೋಡಿದ್ರೆ ಒಳ್ಳೆ ದೈವ ಭಕ್ತ, ತಾಯಿನೂ ದೈವ ಭಕ್ತರು, ಪಾಪ ಒಳ್ಳೆ ದೈವ ಭಕ್ತರು, ಅವರು ದೊಡ್ಡ ಜಮೀನ್ದಾರು. ಅಂಥವ್ರ ಮನೇಲಿ ಇಂಥ ಮಗ ಹೊಟ್ಬಿಟ್ಟು 10ನೇ ಕ್ಲಾಸ್ಗೆ ಕುಡಿಯೋದು ಸೋದೋದು ಎಲ್ಲ ಮಾಡಿಕೊಂಡು ಹುಡುಗಿ ಜೊತೆ ಶೋಕಿ ಮಾಡಿಕೊಂಡು ಆರಾಮಾಗಿದ್ದಾನೆ. ಯಾವ ಪಾಪಕ್ಕೆ ಇಂಥ ಮಗನ ಜನ್ಮ ಕೊಟ್ಟದೋ, ಯಾವ ಕರ್ಮಕ್ಕೆ ಜನ್ಮ ಕೊಟ್ಬಿಟ್ವೋ ಹಾಗೆ ಹೇಗಿತ್ತು. ಒಟ್ಟಲ್ಲಿ ಅವನೇನು ಮಾಡಿದವ್ರ ಓದೋರ ಪರವಾಗಿಲ್ಲ. ಈ ಕುಡ್ತಾ ಸ್ಮೋಕು ಬಿಟ್ಟು ಹುಡುಗಿ ಸವಾಸ ಬಿಟ್ಟು ನಾವು ಹೇಳೋಂಗೆ ಕೇಳ್ಕೊಂಡಿದ್ರೆ ಸಾಕು. ಇಷ್ಟೇ ಅವ್ರ ಪ್ರಶ್ನೆ ಕೇಳ್ತಾ ಇರೋದು. ನಮ್ಮ ಹುಡುಗ ನಾವು ಹೇಳೋಂಗೆ ಕೇಳ್ಕೊಂಡಿದ್ರೆ ಮನೆ ಇದ್ದರೆ ಸಾಕು. ಅವ್ನು ಏನು ಮಾಡಿದವ್ರು ಓದೋರು ಪರವಾಗಿಲ್ಲ, ನಮ್ಗೆ ಇರೋ ಆಸ್ತಿ ನೋಡ್ಕೊಂಡಿದ್ರು ಸಾಕು ಅನ್ನೋ ಮಟ್ಟಿಗೆ ಬಂದಿದ್ದಾರೆ. ಈ ಹುಡುಗನಲ್ಲಿ ಚಿಕ್ಕ ವಯಸ್ಸಿಗೆ ಯಾಕೆ ಬಂತಿದ್ದು? ಈಗ ಸಮಾಜದಲ್ಲಿ ಏನಾಗಿದೆ ಅಂದರೆ ರೋಗ ಬಾಧೆ ಇದ್ದರೆ ತಡೆಯೋಕ್ಕಾಗದೆ ಕುಡಿತಾರೆ, ಸೇದ್ತಾರೆ. ಆ ರೋಗ ನೋವು ತಡ್ಕೊಳಕ್ಕಾಗ್ದೇ. ಈ ಹುಡುಗನಿಗೆ ಏನೂ ಇಲ್ಲ, ಅಂಥ ಸಮಸ್ಯೆ ಇಲ್ಲ. ಸವಾಸ ದೋಷದಲ್ಲಿ ಸ್ಕೂಲಲ್ಲಿ ಇವೆಲ್ಲ ನಡೀತದೆ. ಕೆಲವು ಸ್ಕೂಲಲ್ಲಿ ಇವೆಲ್ಲ ಸಂಪ್ರದಾಯ ಪರಂಪರೆಯಾಗಿ ಬಂದುಬಿಟ್ಟಿದೆ ಅನಿಸುತ್ತೆ. ಕೆಲವು ಸ್ಕೂಲ್ ಹುಡುಗರು ಇವೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ದೊಡ್ಡ ಸ್ಕೂಲ್ಗಳಲ್ಲಿ ಈ ಥರದ್ದೆಲ್ಲ ನಡೀತಾ ಇದೆ. ಚಿಕ್ಕ ವಯಸ್ಸಿಗೆ ಕುಡಿದು ಕರಳು ಲಿವರ್ ಹಾಳು ಮಾಡ್ಕೊಂಡಿದ್ದಾನೆ. ಸ್ಮೋಕ್ ಮಾಡಿ ಲಂಗ್ಸ್ ಎಲ್ಲ ಇದೆ. ಆಮೇಲೆ ಅತಿಯಾಗಿ ಡ್ರಿಂಕ್ಸು, ಸ್ಮೋಕು, ಸೆಕ್ಸ್ ಇವೆಲ್ಲ ಆಗಿ ಅವ್ನಿಗೇನಾಗ್ಬಿಟ್ಟಿದೆ ಅಂದರೆ ಯಾರೂ ಬೇಡ ಜಗತ್ತಿನಲ್ಲಿ 3 ಇದ್ದರೆ ಸಾಕು ಅನಿಸ್ಬಿಟ್ಟಿದೆ. ಆ ಲೆವೆಲ್ಗೆ ರುಚಿ ನೋಡಿಬಿಟ್ಟಿದ್ದಾನೆ, ಆ ಲೆವೆಲ್ಗೆ ಸುಖ ಸಿಕ್ಬಿಟ್ಟಿದೆ. ಈ ಥರದ್ದೆಲ್ಲ ಗೊಂದಲ ಏನಾಗಿದೆ ಅಂತಂದರೆ ಕೆಲವು ಮನೆಗಳು ನಡೀತಾ ಇದೆ. ಅಪ್ಪ ಅಮ್ಮದಿರು ಏನು ಮಾಡ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಚೆನ್ನಾಗಿ ಓದ್ಕೊಂಬರ್ತಾರೆ, ನಮ್ಮ ಮನೆ ಒಳ್ಳೆ ಮಕ್ಕಳು, ನಮ್ಮ ಮಕ್ಕಳು ರಾಮಚಂದ್ರನ ಥರ ಅಂತಾರೆ. ಹೊರಗಡೆ ನೋಡಿದ್ರೆ ಒಂಥರ, ಒಳಗಡೆ ನೋಡಿದ್ರೆ ಒಂಥರ. ಇವನಿಗೆ ಹಣದ ಕೊರತೆ ಇಲ್ಲ, ಸುಖದ ಕೊರತೆ ಇಲ್ಲ, ಚೆನ್ನಾಗಿ ಬೆಳೆಸ್ಬಿಟ್ಟಿದ್ದಾರೆ. ಅವ್ನಿಗೆ 10ನೇ ಕ್ಲಾಸ್ಗೆ ಅವನಿಗೆ ಎಲ್ಲ ಶೋಕಿ ಇದೆ, ಎಲ್ಲ ಥರನೂ ಅವ್ನಿಗೆ ಹೇಳಿದ್ದೆಲ್ಲ ಕೊಡಿಸಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಅವನಿಗೆಲ್ಲೋ ಒಂದು ಕಡೆ ಏನೋ ಕೊರತೆ. ಏನಂದರೆ ನಾನು ಸುಖವಾಗಿಲ್ಲ ಅಂಥೇಳಿ. ಕುಡಿಯೋದು, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು ಇದೇ ಸುಖ ಅಂತ. ಇದನ್ನು ಕೆಲವಲ್ಲಿ ಬಂದುಬಿಟ್ಟಿದೆ. ಅದು ಇವೆಲ್ಲ ಎಂಜಾಯ್ ಮಾಡಲಿಲ್ಲ, ಇದು ಒಂದು ಲೈಫಾ ಅಂತಾರೆ. ಇವನ ಪ್ರಕಾರ ಇವನು ಜಾತಕ ಪರಿಶೀಲನೆ ಮಾಡಿದಾಗ ಪೂರ್ವ ಜನ್ಮದಲ್ಲಿ ವೈಶ್ಯಾವಾಟಿಕೆ ಮಾಡುವಂಥ ವ್ಯಕ್ತಿ ಇರ್ತಾನೆ. ವೈಶ್ಯ ಸ್ತ್ರೀ ಶಾಪ ಇದೆ ಇವನಲ್ಲಿ. ವೈಶ್ಯಾವಾಟಿಕೆ ಸ್ತ್ರೀ ಶಾಪ ದೋಷ ಇರೋದ್ರಿಂದ, ವೈಶ್ಯಾವಾಟಿಕೆಯಲ್ಲಿ ಆ ಸ್ತ್ರೀ ಶಾಪ ಇರೋದ್ರಿಂದ ಇದೆಲ್ಲ ಚಿಕ್ಕ ವಯಸ್ಸಿಗೆ ಬಂದುಬಿಟ್ಟಿದೆ. ಇಲ್ಲಿ ಕನ್ಯಾ ಶಾಪ ಬೇರೆ, ವಿಧವಾ ಸ್ತ್ರೀ ಶಾಪ ಬೇರೆ, ಸುಮಂಗಲಿ ಶಾಪ ಬೇರೆ, ವೈಶ್ಯಾವಾಟಿಕ ಸ್ತ್ರೀ ಶಾಪ, ಚಂಡಾಳ ಸ್ತ್ರೀ ಶಾಪ, ಪತಿತ್ಯಾಗ ಸ್ತ್ರೀ, ಗಂಡನ ಬಿಟ್ಟಂತೋಳು ಬರುತ್ತಾಳೆ. ಇಲ್ಲಿ ವೈಶ್ಯಾವಾಟಿಕ ಸ್ತ್ರೀ ಶಾಪ ಜಾತಕದಲ್ಲಿದೆ ಒಂದಲ್ಲಿ. ವೈಶ್ಯಾವಾಟಿಕ ಸ್ತ್ರೀ ಶಾಪ ಅಂದರೆ ಗೊತ್ತಲ್ಲ, ಅವಳಲ್ಲಿ ಏನಿದೆಯೋ ವ್ಯಕ್ತಿತ್ವ ಅದೆಲ್ಲ ಟ್ರಾನ್ಸ್ಫರ್ ಆಗ್ತದೆ ಆ ಸ್ತ್ರೀ ಶಾಪ. ಅಥವಾ ಇವನು ಓದ್ ಜನ್ಮದಲ್ಲಿ ಸಂಪರ್ಕ ಇತ್ತೇನು, ವೈಶ್ಯಾವಾಟಿಕ ಸ್ತ್ರೀ ಸಂಪರ್ಕ ಇತ್ತು.
ಇರ್ಬೋದು ಓದ್ ಜನ್ಮದಲ್ಲಿ, ಅಥವಾ ಈ ಥರದ ವೃತ್ತಿನಲ್ಲೇ ಅವ್ನು ಬಾಳಿ ಬದುಕಿ ಸತ್ತಿರ್ಬೋದು, ಈ ಥರ ವಾತಾವರಣದಲ್ಲೇ ಅವ್ನು ಬಾಳಿ ಬದುಕಿ. ಅದಕ್ಕೆ ಬಾಲ್ಯಾವಸ್ಥೆಯಲ್ಲಿ ಪ್ರೌಢಾವಸ್ಥೆನಲ್ಲೇ ಗಡ್ಡ ಮೀಸೆ ಬಂದಾಗಲೇ ಈ ದುರಭ್ಯಾಸಗಳು ಮಕ್ಕಳಲ್ಲಿ ಬಂದುಬಿಟ್ಟಿದೆ, ಹೆಣ್ಣಾಗಲಿ ಗಂಡಾಗಲಿ. ಇದೆಲ್ಲ ನೋಡಿದಾಗ ಇದನ್ನು ಭಾಳ ಕಷ್ಟ. ಯಾಕಂದರೆ ಇದು ನಿನ್ನೆ ಮೊನ್ನೆ ಬಂದಿರೋ ಕಾಯಿಲೆ ಇಲ್ಲ. ವರ್ಷ ಅವನು 8ನೇ ಕ್ಲಾಸೋ 9ನೇ ಕ್ಲಾಸಿಂದ ಶುರು ಮಾಡ್ಕೊಂಡಿರ್ಬೋದು. ಇದೆಲ್ಲ ಹೆಂಗಾಗಿದ್ದಾಗ ಆ ಕರಳು, ಲಿವರ್ ಎಲ್ಲ ಕೆಲಸ ಮಾಡೋದಿಲ್ಲ. ನಾನು ಹೇಳಿದೆ ಇಮಿಡಿಯೇಟ್ಗೆ ಬ್ಲಡ್ ಟೆಸ್ಟ್ ಮಾಡಿಸಿ, ಲಿವರ್ದು SGOT SGPT ಮಾಡಿಸಿ ಫಸ್ಟು, ಮತ್ತು ಒಂದು ಸಲ ಬ್ಲಡ್ಡಲ್ಲಿ ಹೇಮೋಗ್ಲೋಬಿನ್ ಚೆಕ್ ಮಾಡಿಸಿ, WBC ಎಷ್ಟಿದೆ, RBC ಎಷ್ಟಿದೆ ಅದೆಲ್ಲ ಒಂದು ಸಲ ಚೆಕ್ ಮಾಡಿಸಿ, ಹೇಮೋಗ್ಲೋಬಿನ್ ಪರ್ಸಂಟೇಜ್ ನೋಡ್ಸೋಣ ಎಲ್ಲ ಚೆಕ್ ಮಾಡಿಸಿ ಅಂದಾಗ ಎಲ್ಲ ವೀಕ್ ಆಗಿಬಿಟ್ಟಿದೆ. ಯಾಕಂದರೆ ಚಿಕ್ಕ ವಯಸ್ಸೇ ಆ್ಯಸಿಡ್ ಒಳಗಡೆ ಆಲ್ಕೋಹಾಲ್ ಜಾಸ್ತಿ ಹೋಗಿದೆ. ಅವ್ನಿಗೀಗಾಗಲೇ ಬಿಳಿ ಕೂದಲು ಬರ್ತಿದೆ, ಕಣ್ಣು ಮಂಜಾಗ್ತಿದೆ, ಹುಡುಗನಿಗೆ ಕೈ ನಡಕ ಇದೆ, ಇಷ್ಟೆಲ್ಲ ಇದೆ. ಯಾಕಂದರೆ ಕುಡಿದು ಈ ಥರ ಆಗೋಗ್ಬಿಟ್ಟಿದೆ ಈ ವಯಸ್ಸಿಗೆ. ಪಾಪ ಅವರು ತುಂಬ ವ್ಯಥೆ. ಏನಂತ, ನಾವು ಭಿಕ್ಷೆ ಬೇಡ ಊಟ ಮಾಡಿದ್ರೂ ಪರವಾಗಿಲ್ಲ, ಇಂಥ ಮಕ್ಕಳು ಬರಬಾರ್ದು ನಮಗೆ ಅಂತಾರೆ. ಆಮೇಲೆ ಅವನಿಗೆ ಹಠ, ಅವ್ನು ಏನು ಕೇಳ್ತೋ ಎಲ್ಲ ಕೊಡಿಸಿದ್ದಾರೆ. ಇಂಥ ಡ್ರೆಸ್ ಬೇಕು, ಇಂಥ ವೆಹಿಕಲ್ ಬೇಕು, ಇಂಥ ಚೈನ್ ಬೇಕು, ಇಂಥ ವಾಚ್ ಬೇಕು, ಇಂಥ ಹೋಟ್ಲಲ್ಲೇ ಊಟ, ಇಂಥದ್ದೇ ಬೇಕು, ಇಂಥದ್ದೇ ಕಡೆ ಹೋಗಬೇಕು, ಇಂಥ ಕಡೆ ಎಲ್ಲ ಸುತ್ತಾಕೊಂಬರ್ಬೇಕು, ಎಲ್ಲ ಮಾಡಿ ಅವನಿಗೆ ಹಣದ ಕೊರತೆಯೇ ಗೊತ್ತಿಲ್ಲ. ಸುಖ ತೋರಿಸ್ಬಿಟ್ಟಿದ್ದಾರೆ. ಅವ್ನಿಗೀಗ ಸುಖನೇ ಬೇಕು, ಕಷ್ಟ ಬೇಕಾಗಿಲ್ಲ ಈಗ. ಹೀಗಾಗಿ ಅವ್ರದ್ದಲ್ಲಿ ಒಂದೇ ಚಿಂತೆ ಏನಂತಂದರೆ, ನಮ್ಮ ಮಗ ಓದೋದ್ರೂ ಪರವಾಗಿಲ್ಲ, ನಮ್ಮ ಕಣ್ಮುಂದೆ ಇರೋ ಆಸ್ತಿ ನೋಡ್ಕೊಂಡು ಚೆನ್ನಾಗಿದ್ದರೆ ಸಾಕು ಅನಿಸ್ಬಿಟ್ಟಿದೆ. ಬಟ್ ಆ ಹುಡುಗಿನೂ ಕೂಡ ಅವ್ರ ಜೊತೆ ಇರಬಾರ್ದು. ಈಗ ನಾವು ಒಂದು ಪ್ರಶ್ನೆ, ಕೆಲವು ವಿಧಿ ಜಾತಕದಲ್ಲಿ ಏನೇನು ನಡೀತದೆ ಅದನ್ನು ತಪ್ಸೋಕ್ಕೆ ಹೋದರೆ ಇನ್ನೇನೋ ನಡೆದೋಗುತ್ತೆ. ಈಗ ಜಾತಕ ಪ್ರಕಾರ ಅವನಿಗೆ ವೈಶ್ಯಾವಾಟಿಕೆ ಸ್ತ್ರೀ ಶಾಪ ಇರೋದ್ರಿಂದ ಅವನು ಇದೆಲ್ಲ ಮಾಡಲೇಬೇಕು ಅಂತ ಜಾತಕ ಹೇಳ್ತಾ ಇದೆ. ಅದು ಅವನು ಓ ಜನ್ಮದಲ್ಲಿ ಮಾಡಿದ್ದ, ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾನೆ. ಇಂಥ ಮಗನಿಗೆ ನೀವು ಜನ್ಮ ಕೊಡಬೇಕು ಅಂತ ನಿಮ್ಮ ಜಾತಕದಲ್ಲೂ ಇದೆ. ನಿಮ್ಮ ಜಾತಕದಲ್ಲೂ ಸ್ತ್ರೀ ಶಾಪ ಇರೋದ್ರಿಂದ ಈ ಹುಡುಗ ಹುಟ್ಟಿದ್ದಾನೆ. ನೀವು ಜಾತಕದಲ್ಲಿ ಏನಿದೆಯೋ ಅದ್ರ ತಕ್ಕಂತೆ ಮಗ ಕೊಟ್ಟಿದ್ದಾನೆ, ಕಾಸಿಗೆ ತಕ್ಕಂತೆ ಕಜ್ಜಾಯ. ಇನ್ನೂ ಇದೆ, ಕೆಲವರು ವೈಶ್ಯಾವಾಟಿಕೆ ಸ್ತ್ರೀ ಶಾಪ ಜಾತಕದಲ್ಲಿದ್ದವ್ರು ಮದುವೆ ಮಾಡ್ಕೊಂಬಿಟ್ರೆ ಅವ್ರ ಸ್ವಂತ ಹೆಂಡ್ತಿನ ವೈಶ್ಯಾವಾಟಿಕೆಗೆ ಮಾಡ್ತಾರೆ. ಅದನ್ನು ಅವನು ಮದುವೆ ಮಾಡ್ಕೊಂಡು ಹೆಂಡ್ತಿನ ವೈಶ್ಯಾವಾಟಿಕೆನೇ ಮಾಡಿಸ್ಬೇಕು ಅವನು. ಅದು ಒಂದು ದೋಷ ಇರ್ತದೆ ಕೆಲವು ಜಾತಕದಲ್ಲಿ. ಅದು ಈ ಥರ ಬರೋದಿಲ್ಲ, ಮದುವೆ ಆದಮೇಲೆ ಬರುತ್ತದು. ವೈಶ್ಯಾವಾಟಿಕೆ ಸ್ತ್ರೀ ಶಾಪ ಮದುವೆ ಆದಮೇಲೆ ಕೆಲವು ಬರುತ್ತೆ, ಕೆಲವು ಮದುವೆ ಮುಂಚೆನೇ ಬರ್ಬೋದು. ಯಾವುದೋ ಒಂದು ಮೊನ್ನೆ ಜಾತಕ ನೋಡಿದೆ ನಾನು, ವೈಶ್ಯಾವಾಟಿಕೆ ಸ್ತ್ರೀ ಶಾಪ ಇದ್ದಾಗ ಅವ್ನು ಚೆನ್ನಾಗೇ ಇದ್ದ. ವೈಶ್ಯಾವಾಟಿಕೆ ಮದುವೆ ಆದಮೇಲೆ ವೈಶ್ಯಾವಾಟಿಕೆ ಸ್ತ್ರೀ ಶಾಪ ಅವ್ನಿಗೆ ತಟ್ಟು, ಅಲ್ಲಿವರೆಗೂ ವೆಯ್ಟ್ ಮಾಡ್ತಿತ್ತು ಆ ಶಾಪ. ತಟ್ಟಿದ ಮೇಲೆ ಅವನ ಹೆಂಡ್ತಿನ ವೈಶ್ಯಾವಾಟಿಕೆ ಮಾಡಿದೆ. ಯಾಕಂದ್ರೆ ಅವನಿಗೆ ಇದಕ್ಕಿದ್ದಾಗೆ ನಪುಂಸಕತೆ ಬಂದುಬಿಡ್ತು, ಅವನಿಗೆ ಸಂತಾನವೂ ಆಗ್ತಿಲ್ಲ. ಅವನಿಗೆ ಅದೊಂದು ದೊಡ್ಡ ಗುಪ್ತ ಜನಾಂಗದೊಂದು ಕಾಯಿಲೆ ಬಂತು. ಗುಪ್ತ ಜನಾಂಗದ ಕಾಯಿಲೆ ಬಂತು, ಅವನಿಗೆ ಮಕ್ಕಳಾಗೋಕ್ಕೂ ಆಗ್ತಿಲ್ಲ. ಅವನಿಗೆ ತನ್ನಿಂದ ಹೆಂಡ್ತಿಗೆ ಸುಖ ಕೊಡೋಕ್ಕಾಗ್ದೇನೆ ಕೊನೆಗೆ ಅವನು ತನ್ನ ಹೆಂಡ್ತಿನ ವೈಶ್ಯಾವಾಟಿಕೆಗೆ ಬಿಟ್ಟ. ಇದು ವೈಶ್ಯಾವಾಟಿಕೆ ಸ್ತ್ರೀ ಶಾಪದ ಫಲ, ಪೂರ್ವಜನ್ಮದ್ದು. ನಾವು ಓದ್ ಜನ್ಮ ಏನೋ ಮಾಡಿಬಿಡ್ತೀವಿ, ಗೊತ್ತಿಲ್ದನೋ, ನಾವು ಗೆದ್ದುಬಿಟ್ವಿ ಅಂತ ಹೇಳಿ ಸತ್ತೋಗ್ಬಿಡ್ತೀವಿ. ಆದರೆ ಈ ಜನ್ಮದಲ್ಲಿ ಅದೆಲ್ಲ ವಾಪಸ್ ಬರುತ್ತೆ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಅದರಿಂದ ಈತನ ಹುಡುಗನ ಜಾತಕದಲ್ಲಿ ವೈಶ್ಯಾವಾಟಿಕೆ ಸ್ತ್ರೀ ಶಾಪ ಇರುವಾಗ ಬಾಲ್ಯಾವಸ್ಥೆ ಪ್ರೌಢಾವಸ್ಥೆನಲ್ಲೇ ಇದು ಶುರುವಾಗಿದೆ. ಇನ್ನು ಮದುವೆ ಆದಮೇಲೆ ಹೆಂಗಿರ್ಬೋದು, ಈ ವಯಸ್ಸಿಗೆ ಕೂತು ಸ್ಮೋಕ್ ಮಾಡಿ ಕೊನೆಗೆ ಅವನಿಗೆ ಹೆಂಡ್ತಿಗೆ ತನ್ನಿಂದ ಸುಖ ಕೊಡೋಕ್ಕಾಗೋದಿಲ್ಲ. ಆ ಲೆವೆಲ್ಗೆ ಎಲ್ಲ ಕಳ್ಕೊಂಡ್ಬಿಡ್ತಾನೆ ದೈಹಿಕವಾಗಿ. ಎಷ್ಟೋ ಇದೆ, ಆಗ ಅವನು ನಪುಂಸಕನಾಗ್ತಾನೆ. ಇದಕ್ಕೆ ಇಂಪಾರ್ಟೆನ್ಸಿ ಅಂತಾನೆ. ಅವನ ವೀರ್ಯದಿಂದ ಮಕ್ಕಳಾಗೋದಿಲ್ಲ. ಹೀಗಾಗಿ ಅವನಿಗೆ ಜೀವನದಲ್ಲಿ ಸಂಸಾರದ ಸುಖನೇ ಸಿಗೋದಿಲ್ಲ. ಈ ಥರ ದೋಷಗಳು ಬಹಳಷ್ಟಿವೆ ಇವತ್ತಿನ ಕಾಲದಲ್ಲಿ. ನೋಡೋಕ್ಕೆ ಚೆನ್ನಾಗಿದ್ದಾರೆ, ಕೋಟಿಗಟ್ಟಲೆ ಆಸ್ತಿ ಇದೆ, ಸಂತಾನ ಆಗ್ತಿಲ್ಲ. ಈ ಥರದ್ದೆಲ್ಲ ದೋಷ ಇರೋದ್ರಿಂದ ಕೆಲವು ಶಾಪಗಳು ಇವನ್ನ ಆ ಥರದ ತಡೀತಿದೆ. ಆದ್ದರಿಂದ ಈತನಿಗೆ ಈಗ ಅವರ ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ಮಗ ಕುಡಿಯೋದು ಸ್ಮೋಕ್ ಮಾಡೋದೆಲ್ಲ ಬಿಡಬೇಕು, ಪರಿಸ್ಥಿತಿ ಸಂಬಂಧಗಳು ಬಿಡಬೇಕು. ಆ ಹುಡುಗಿ ಇವನಿಗಿಂತ 3 ವರ್ಷ ದೊಡ್ಡವಳಂತೆ, PUCನೇನೋ ಓದ್ತಿದ್ದಾಳಂತೆ, ಅಲ್ಲ ಸೆಕೆಂಡ್ PUCನೇನೋ ಓದ್ತಿದ್ದಾಳಂತೆ. ನೋಡಿ, ದೊಡ್ಡ ಹುಡುಗಿನ ಜೊತೆ ಇವಳು ಸಹವಾಸ ಮಾಡಿಕೊಂಡು ಸುಖ ಪಡ್ತಾ ಇದ್ದಾನೆ ಈ ಹುಡುಗ. ಈ ವಯಸ್ಸಿಗೆ ಕುಡಿಯೋದು ಸ್ಮೋಕ್ ಮಾಡೋದೆಲ್ಲ ಕಲ್ತಿದ್ದಾನೆ. ಇದನ್ನು ಬಿಡಿಸ್ಬೇಕು ಅನ್ನೋದಾಗಿದ್ದರೆ ತಂದೆ ತಾಯಿಗಳು ಏನು ಮಾಡಬೇಕಂತಂದರೆ, ನನ್ನ ಅಭಿಪ್ರಾಯ, ನಾವೆಷ್ಟೇ ಕೋಟಿ ಆಸ್ತಿ ಇದ್ದರೂ ಕೂಡ ಮಕ್ಕಳಿಗೆ ಕಷ್ಟನ ತೋರಿಸ್ಬೇಕು. ನಾವು ಕಷ್ಟದಲ್ಲಿ ಬೆಳೆಸ್ಬೇಕು ಮಕ್ಕಳಿಗೆ. ಇಂಥವನ್ನ ಅನಾಥಾಶ್ರಮ ಕರ್ಕೊಂಡು ಹೋಗ್ಬೇಕು. ಆಗಾಗ ಅನಾಥಾಶ್ರಮ ಕರ್ಕೊಂಡೋಗಿಲ್ಲ, ಅನಾಥ ಮಕ್ಕಳಿಗೆ ಹೆಂಗೆ ಕಷ್ಟಪಡ್ತಾ ಇದ್ದಾರೆ, ಇಂಥ ಹುಡುಗರನ್ನ ಕೂತ್ಕೊಂಡು ಅನಾಥ ಮಕ್ಕಳ ಜೊತೆ ಬೆರೆಯೋಕ್ಕೆ ಬಿಡಬೇಕು.
ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ಬೇಕು. ಶೆಡ್ಡಲ್ಲಿ ವಾಸ ಮಾಡೋ ಮಕ್ಕಳು, ಬೀದಿಲಿ ವಾಸ ಮಾಡೋ ಮಕ್ಕಳ ಬಗ್ಗೆ ತೋರಿಸ್ತಾ ಇರಬೇಕು. ನೋಡಪ್ಪ ನಾವು ಇಷ್ಟೆಲ್ಲ ಇದ್ದೀವಿ, ಆದರೂ ಮಕ್ಕಳಿಗೆ ಇಲ್ಲ, ಹೀಗೆ ಹಾಗೆ ಅಂತೇಳಿ ಮಕ್ಕಳುಗಳಿಗೆ ಈಗಲಿಂದ ಕೊರತೆ ಏನಿದೆ ಜಗತ್ತಿನಲ್ಲಿ, ನಾವು ಈ ಥರ ಹುಟ್ಟುಬಿಟ್ರೆ ಹಿಂಗೆ ಇರುತ್ತೆ, ಬೈ ಚಾನ್ಸ್ ನನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಮನೇಲಿ ಹುಟ್ರೆ ಹೆಂಗಿರುತ್ತೆ, ಅಥವಾ ನಾನು ತಿನ್ನೋಕೆ ಅನ್ನ ಎಲ್ಲ ತೊಟ್ಕೊಳ್ಳೋಕೆ ಇಲ್ಲ ಅಂತ ಮನೇಲಿ ಹುಟ್ರೆ ಹೆಂಗಿರುತ್ತೆ, ಈ ಥರದ್ದೆಲ್ಲ ನಾವು ಅವ್ರ ಮಕ್ಕಳು ತೋರಿಸ್ತಿದ್ದಾಗ ಮಕ್ಕಳು ಅಡ್ಡದಾರಿಗೆ ಹಿಡಿಯೋದಿಲ್ಲ. ಇದು ಒಂದು. ಮಕ್ಕಳು ಹೊರಗಡೆ ಹೋದಾಗ ಏನು ಮಾಡ್ತಾರೆ, ಏನು ಬಿಡ್ತಾರೆ, ಅವ್ರು ಯಾವಾಗ ಬರ್ತಾರೆ, ಏನು ಮಾಡ್ತಾರೆ, ಅದನ್ನೆಲ್ಲ ಚೆಕ್ ಮಾಡಬೇಕಾದ ತಂದೆ ತಾಯಿ ಆದ್ಯ ಕರ್ತವ್ಯ. ತಂದೆ ತಾಯಿನಿಬ್ರು ಬಿಸಿ ಆಗಿಬಿಟ್ರೆ ಮಕ್ಕಳು ಈ ರೀತಿ ಬಿಸಿ ಆಗಿಬಿಡ್ತಾರೆ. ಆದ್ದರಿಂದ ಒಂದು ಇದು ಜಾತಕ ದೋಷನೂ ಇದೆ, ತಂದೆ ತಾಯಿ ಕಂಟ್ರೋಲ್ ಮಾಡಲಿಲ್ಲ, ಅದು ದೋಷ ಇದೆ. ಇಲ್ಲಿ ಎರಡದ್ದು ತಪ್ಪಿದೆ. ಅದಕ್ಕೆ ಇದಕ್ಕೇನು ಮಾಡಬೇಕು ಅಂದರೆ ರುದ್ರಯಾಮಳ ತಂತ್ರಸಾರದಲ್ಲಿ ಒಂದು ವಿಶೇಷವಾದಂಥ ಮಂತ್ರತಂತ್ರ ಇದೆ. ಏನಪ್ಪ ಅಂತಂದರೆ ತಾಯಿನೋ ತಂದೆನೋ ಈ ಹುಡುಗನಿಗೆ ವಶೀಕರಣ ಮಾಡ್ಕೋಬೇಕು. ನೀವು ಫಸ್ಟು ಏನು ಮಾಡಬೇಕು, ಮಗನ್ನ ವಶೀಕರಣ ಮಾಡ್ಕೊಳ್ಬೇಕು. ಯಾವ ರೀತಿ, ನೀವು ಹೇಳೋಂಗೆ ಕೇಳಬೇಕು, ನೀವು ಹೇಳೋ ನಿಮ್ಮ ಮಾತು ದಾಟಬಾರ್ದು, ನೀವು ಹೀಗೆ ಇರಬೇಕು ಅನ್ನೋ ಹಾಗೇ ಇರಬೇಕು. ಆ ರೀತಿ ವಶೀಕರಣ ಮಾಡಿಕೊಂಡು ವಶೀಕರಣ ಮಾಡಿ 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 ಆಮೇಲೆ ಕಂಟ್ರೋಲ್ ತರಬೇಕು. ಮೊದಲನೇ ಸ್ಟೇಜ್ ಪರಿಹಾರ ಇದು ನಾನು ಹೇಳ್ತಾ ಇರೋದು. ವೈಶ್ಯವಾಟಿಕೆ ಸ್ತ್ರೀ ಶಾಪಕ್ಕೆ ಪರಿಹಾರ ಬೇರೆ, ಅದು ಬೇರೆ ಪಾರ್ಟು. ಈಗ ಪಾರ್ಟ್ 1ನಲ್ಲಿ ಮಗನಿಗೆ ವಶೀಕರಣ ಮಾಡಿ ಅವನು ಹೇಳೋಂಗೆ ಕೇಳೋಂಗೆ ಮಾಡಬೇಕು. ಅದಕ್ಕೆ ರುದ್ರಯಾಮಳ ತಂತ್ರಸಾರದಲ್ಲಿ ಒಂದು ವಿಶೇಷವಾದಂಥ ಮಂತ್ರ ಇದೆ. ಆ ಮಂತ್ರನ ಉಪಯೋಗಿಸ್ಕೊಂಡು ತಂತ್ರ ಮಾಡಿ ಮಗನ ಕಾಣಬೇಕಾದ್ರೆ ಮಗ ಮಂತ್ರ ಹೇಳಲ್ಲ. ಈಗ ಅವನ ಕೈಲಿ ಮಾಡ್ಸೋಕ್ಕಾಗಲ್ಲ, ಯಾಕೆಂದ್ರೆ ಅವನು ದಾರಿ ತಪ್ಪಿಟ್ಟಿದ್ದಾನೆ. ನೀವು ಮಾಡಿ ಮಾಡಿ ಅವನು ನಿಮ್ಮ ಕಣ್ಣಿಗೆ ವಶೀಕರಣ ಮಾಡ್ಕೊಳ್ಬೇಕು. ಯಾವ ಥರ ಮಾಡಬೇಕು, ಅವನು ತಿನ್ನೋ ಅಂಥ ಪದಾರ್ಥ ಯಾವುದಿದೆಯೋ, ಬಿಸಿಬೇಳೆ ಬಾತ್ ಇರ್ಬೋದು, ಪುಳಿಯೋಗರೆ ಇರ್ಬೋದು, ಪೊಂಗಲ್ ಇರ್ಬೋದು, ಕೇಸರಿ ಬಾತು, ಇಡ್ಲಿ ಏನಿದೆಯೋ ಆ ತಿನ್ನೋ ಪದಾರ್ಥನ ಅವನಿಗೆ ಚೆನ್ನಾಗಿ ತಿನ್ನಿಸಿ. ತಿಂದುಬಿಟ್ಟು ತಿಂದು ಮಿಕ್ಕಿದ ಅನ್ನ ತೊಗೊಳ್ಳಿ. ಅವನು ತಿಂದು ಮಿಕ್ಕಿದ ಅನ್ನ ಇದೆಯಲ್ಲ ತೊಗೊಳ್ಳಿ. ತಿಂದು ಮಿಕ್ಕಿದ್ದು ಯಾವುದೋ ಚಪಾತಿನೋ ರೊಟ್ಟಿನೋ ಏನಿದೆಯೋ ಸ್ವಲ್ಪ ಹೆಚ್ಚಿಗೆ ಬಡಿಸ್ಬಿಟ್ಟು ಎಷ್ಟು ತಿಂತು ತಿನ್ನು ಉಳಿದು ಎತ್ಕೊಳ್ಳಿ. ಆ ತಿನ್ನೋದನ್ನು ತೊಗೊಂಬಿಟ್ಟು ನಾನು ಹೇಳೋ ಮಂತ್ರ ಅದಕ್ಕೆ ಅಭಿಮಂತ್ರಿಸ್ಬೇಕು. ಅವ್ನು ತಿಂದ ಎಂಜಿಲಿಗೆ, ಅವನು ತಿಂದಂಥ ಎಂಜಿಲ್ ಅನ್ನ ಅಥವಾ ಯಾವುದೋ ತಿನ್ನೋ ಪದಾರ್ಥ ತೊಗೊಂಡು ಕೈಲಿಟ್ಕೊಂಡು ಒಂದು ಅರ್ಧ ಗಂಟೆ ಅದನ್ನು ಏನು ಮಾಡಬೇಕು, ಜಪ ಮಾಡಬೇಕು. ಓಂ ನಮಃ ಕಟವಿಕಟ ಘೋರ ರೂಪಿಣಿ ಸ್ವಾಹ, 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 ಓಂ ನಮಃ ಕಟವಿಕಟ ಘೋರ ರೂಪಿಣಿ ಸ್ವಾಹ ಅಂಥೇಳಿ ಒಂದು ಅರ್ಧ ಗಂಟೆ ಜಪ ಮಾಡಬೇಕು. ಮಾಡಿಬಿಟ್ಟು ಅದನ್ನು ಅವನಿಗೆ ತಿನ್ನಿಸ್ಬೇಕು. ಆಮೇಲೆ ಅದರಿಂದ ಫಸ್ಟು ತಿಂತಿರ್ತಾನಲ್ಲ, ಆ ತಿಂದು ಎಂಜಲ್ ಆಗಿರ್ಬೇಕು. ಅವನು ಆ ಎಂಜಲ್ ಎತ್ಕೊಂಡ್ಬಿಡ್ಬೇಕು. ಎತ್ಕೊಂಡು ಮಂತ್ರ ಹಾಕ್ಬಿಟ್ಟು ಆಮೇಲೆ ಇದೆಲ್ಲ ತಿನ್ನಬೇಕಪ್ಪ, ಪೂರ್ತಿ ತಿನ್ನು ಹಾಗೆ ಅಂತೇಳಿ ಹಿಂಗೋ ಮಾಡಿ ಉಪಾಯ ಮಾಡಿ ಅವ್ನು ತಿನ್ನೋ ಪದಾರ್ಥನ ಮತ್ತೆ ಅವನಿಗೆ ತಿನ್ನಿಸ್ಬೇಕಿಲ್ಲ. ಅದನ್ನು ಕ್ಯಾರಿಯರ್ ಡಬ್ಬಕ್ಕೆ ಹಾಕ್ಬಿಟ್ಟು ಹೋಗಿ ಸ್ಕೂಲಲ್ಲಿ ಅದನ್ನೇ ತಿನ್ನಬೇಕು. ಹೀಗೆ ಅಥವಾ ಅವನ ತಿನ್ನೋ ಪದಾರ್ಥ ಎಂಜಲ್ ತೊಗೊಂಡು ಒಂದು ಈಗ ಉದಾಹರಣೆಗೆ ಅವನ್ನ ಅಲಿಸ್ಕೊಂಡು ತಿನ್ನಿಸೋದು, ಎಂಜಲ್ ಮಾಡ್ತಾನೆ, ಅದನ್ನೇ ತೊಗೊಂಡು ದಪ್ಪ ಮಾಡಿಬಿಟ್ಟು ವಾಪಸ್ ಅದನ್ನೇ ಕೊಡಬೇಕು. ತಿನ್ನೋ ಪದಾರ್ಥನಕ್ಕೆ ಮಂತ್ರಕ್ಕೆ ತಿನ್ನಿಸ್ತಾ ಬಂದರೆ ಅವನು ನಿಮಗೆ ವಶೀಕರಣ ಆಗ್ತಾನೆ. ಇದು ಭಾಳ ವಿಶೇಷವಾದಂಥದ್ದು. ರುದ್ರಯಾಮಳ ತಂತ್ರಸಾರದಲ್ಲಿ ಇದು ಹೇಳುವಂಥ ಮಂತ್ರ. ಮಗನ್ನ ದುಷ್ಟಚಟಗಳಿಂದ ವಶೀಕರಣ ಮಾಡಿ ಬಿಡಿಸ್ಕೊಳ್ಳೋವಂಥದ್ದು. ಇದು ಮಾಡ್ತಾ ಮಂಕಾಗ್ತಾನೆ, ಮತ್ತು ಅವ್ನು ನೀವು ಹೇಳೋಂಗೆ ಕೇಳ್ತಾನೆ, ನಿಮ್ಮ ದಾರಿಗೆ ಬರ್ತಾನೆ, ನಿಮ್ಮನ್ನು ಬಿಟ್ಟು ಎಲ್ಲೂ ಓಡಾಡಲ್ಲ, ಆ ಲೆವೆಲ್ ಬರ್ತದೆ. ಇದನ್ನು ಅನುಭವದು ನಾನು ರಿಸರ್ಚ್ ಮಾಡಿರೋದು. ಅದರಿಂದ ಇದು ಮಂತ್ರ ತಂತ್ರ. ಇನ್ನೊಂದಿದೆ, ಇಂಥವನ್ನೆಲ್ಲ ತೊಗೊಂಡು ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು 108 ಪ್ರದಕ್ಷಿಣೆ ಮಾಡಿಸ್ಬೇಕು. ಅವನು ಹುಟ್ಟಿದ ವಾರ, ಬುಧವಾರನೋ ಗುರುವಾರ ಹುಟ್ಟಿರ್ತಾನಲ್ಲ, ಸೋಮವಾರ ಹುಟ್ಟಿರ್ತಾನೆ, ದಿನ ಆಂಜನೇಯ ದೇವಸ್ಥಾನ ಸೋಮವಾರ ಕರ್ಕೊಂಡು 108 ಪ್ರದಕ್ಷಿಣೆ ಮಾಡಿಸ್ಬೇಕು. ವಶೀಕರಣ ಆದಮೇಲೆ ಆಗಿದೆಲ್ಲ ಆಂಜನೇಯ ದುಷ್ಟಶಕ್ತಿಗಳಿಗೆ ವಿರುದ್ಧ ನಡೆಯುವಂಥ ಶಕ್ತಿ. ಶನಿ ದುಷ್ಟಚಟಗಳಿಗೆ ಕಾರಕ, ಅದಕ್ಕೆ ಆಪೋಸಿಟ್ ಎನರ್ಜಿ ಆಂಜನೇಯ. ಇದನ್ನು ನೀವು ಮಾಡಿಸಿದ್ದೆ ಆದರೆ ಒಂದು 5-6 ವಾರ ಅವನು ಹುಟ್ಟಿದ ವಾರ ದಿವಸ ಕರ್ಕೊಂಡೋಗಿ ಪ್ರದಕ್ಷಿಣೆ ಮಾಡಿಸ್ತಾ ಬನ್ನಿ. ಇದು ಪ್ರಾಯಶ್ಚಿತ್ತ. ಇದು ಮಾಡ್ತಾಯಿದ್ರೆ ಇದು ವೈಶ್ಯವಾಟಿಕ ಸ್ತ್ರೀ ಶಾಪ ಇದೆ, ಅದು ಬೇರೆ ಪರಿಹಾರ ಇದೆ. ಈಗ ಫಸ್ಟು ನಿಮ್ಮ ಮಗ ನೀವು ಇದನ್ನೆಲ್ಲ ಬಿಡಿಸ್ಬೇಕು, ಕುಡಿಯೋದು ಸೇದೋದ್ರಿಂದ ಇದನ್ನು ಮಾಡಿಸ್ಬೇಕು. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 26ನೇ ತಾರೀಕು ಮಂಗಳವಾರ ದತ್ತಾತ್ರೇಯ ಹುಟ್ಟಿದ ದಿನ, ದತ್ತ ಹುಣ್ಣಿಮೆ. ಈ ಹುಣ್ಣಿಮೆ ದಿವಸ ಯಾರಿಗೆ ಈ ಥರ ಮಕ್ಕಳು ಹುಟ್ಟಿರ್ತಾರೆ ನೋಡಿ, ಕುಡಿಯೋದು ಸೇದೋದು ಎಲ್ಲ ಮಾಡೋದು, ಓದೋದಿಲ್ಲ, ಎಲ್ಲ ಸಬ್ಜೆಕ್ಟಲ್ಲಿ ಫೇಲು, ಮತ್ತು ಕೆಲಸ ಕಳ್ಕೊಂಬಿಡ್ತಾರೆ, ವ್ಯಾಪಾರದಲ್ಲಿ ನಷ್ಟ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಮತ್ತು ಈ ಸಿಕ್ಕಾಪಟ್ಟೆ ಆಸ್ತಿ ಇತ್ತು ಒಂದು ಕಾಲದಲ್ಲಿ, ಇವೆಲ್ಲ ನಿಧಾನ ಎಲ್ಲ ಕಳ್ಕೊಂಬಿಡ್ತಾರೆ. ಗುರು ನೀಚನಾದಾಗ, ಗುರು ವಕ್ರನಾದಾಗ, ಗುರು ಅಸ್ತನಾದಾಗ, ಗುರು ಶಾಪ, ಗುರು ಚಂಡಾಳ ದೋಷ, ಗುರು ನಿಂದನಾ ದೋಷ ಇದ್ದಾಗ.
ಇದನ್ನೆಲ್ಲ ತೆಗೆಯಲಿಕ್ಕೆ ನಿಮ್ಮ ಕೈಲಿ ಮಾಡಲಿಕ್ಕೆ ಸಾವಿರಾರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಗುರುಗ್ರಹಕ್ಕೆ ಶಾಂತಿ, ಅದರಿಂದ ವರ್ಷಕ್ಕೆ 2 ಸಲ ಬರುತ್ತೆ. ಗುರು ಪೂರ್ಣಿಮೆ ಅಂತ ಜೂನ್ ಜುಲೈನಲ್ಲಿ, ಇನ್ನೊಂದು ಡಿಸೆಂಬರಲ್ಲಿ ದತ್ತಾತ್ರೇಯ ಹುಣ್ಣಿಮೆ ಅಂತ, ದತ್ತ ಹುಣ್ಣಿಮೆ. ಈ ಹುಣ್ಣಿಮೆ ದಿವಸ 26ನೇ ತಾರೀಕು ನಾವು ಬಿಜಾಪುರದಲ್ಲಿ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಬಿಜಾಪುರ ಶಾಖೆ ವತಿಯಿಂದ ದತ್ತಾತ್ರೇಯ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅಲ್ಲಿ ಕಳಶದಲ್ಲಿ ಬೆಳಗ್ಗೆ 7 ಗಂಟೆಗೆ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾಯಿದ್ದೀವಿ. ಕಳಶಕ್ಕೆ ದತ್ತಾತ್ರೇಯ, ಲಕ್ಷ್ಮೀ ನರಸಿಂಹ, ಸುದರ್ಶನ ಆಹ್ವಾನ ಮಾಡಿ ಅವ್ರಿಗೆ 21 ವೆರೈಟಿ ಅಭಿಷೇಕ, 1008 ಮಂತ್ರದಲ್ಲಿ ಅರ್ಚನೆ ಮಾಡಿ, ಆಮೇಲೆ ವಿವಿಧ ಬೀಜಾಕ್ಷರ ಮಂತ್ರಗಳಿಂದ ದತ್ತ ಹೋಮ, ಗುರುಶಾಪ ನಿವಾರಣೆಗೆ, ಕಾಳಸರ್ಪ ದೋಷಕ್ಕೆ ಲಕ್ಷ್ಮೀ ನರಸಿಂಹ, ಮದುವೆ ಆಗಿಲ್ಲ ಮಕ್ಕಳಿನವರಿಗೆ, ಶತ್ರುಬಾಧೆ ಮತ್ತು ಇತರ ದುಶ್ಚಟಗಳಿಗೆ ಭಾಗಿಯಾಗಿರೋರಿಗೆ ಸುದರ್ಶನ ಹೋಮದಿಂದ ಶಾಂತಿ ಮಾಡ್ತಾ ಇದ್ದೀವಿ. ಇದು ಉಚಿತವಾಗಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇರೋದು. ಯಾರಿಗೆ ಗುರುಬಲ ಇಲ್ಲ, ಗುರು ಶಾಂತಿ ಆಗಬೇಕು ಅಂಥವ್ರು ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ 7ರಿಂದ ಸಂಜೆ 4 ಗಂಟೆ ತನಕ ನಡೆಯುತ್ತೆ. 12 ಗಂಟೆಗೆ ಪೂರ್ಣಾವತಿ ಆದ ತಕ್ಷಣ ದತ್ತಾತ್ರೇಯ ಕೊಟ್ಟಂಥ ಭಿಕ್ಷೆಯನ್ನು ನಾವು ದತ್ತ ಭಿಕ್ಷೆ ಅಂತ ಕೊಡ್ತೀವಿ, ಮಧುಕರಿ ಅಂತೇಳಿ. 12ರಿಂದ 1 ದತ್ತ ಭಿಕ್ಷೆ, ಆಮೇಲೆ 1ರಿಂದ 2 ಮಹಾಪ್ರಸಾದ ವಿನಿಯೋಗ. ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಕುಟುಂಬ ಸಮೇತ ಬಂದು ಭಾಗವಹಿಸಿ. ಕಾರ್ಯಕ್ರಮ ಉಚಿತ, ಇದು ನಿಮಗೋಸ್ಕರ ಫ್ರೀಯಾಗಿ ಮಾಡ್ತಾ ಇರೋದು. ಯಾರು ಮದುವೆ ಇಲ್ಲ, ಮಕ್ಕಳಿಲ್ಲ, ವಿದ್ಯಾಭ್ಯಾಸದಲ್ಲ ಫೇಲು, ನಷ್ಟ, ವ್ಯಾಪಾರದಲ್ಲಿ ನಷ್ಟ ಎಲ್ಲ ಕಳ್ಕೊಂಡು ಈಗ ಕೇರ ಫುಟ್ಪಾತ್ ಆಗಿದ್ದೀವಿ, ಮಹಾ ಕಷ್ಟ, ಉಳಿದ ದುಡ್ಡು, ಗುರುಶಾಪ ದೋಷ ಇದ್ದಂಥವ್ರಿಗೆ ಇದು ಹುಣ್ಣಿಮೆ ದಿನ ಒಂದು ವಿಶೇಷ ಶಾಂತಿ ಪ್ರಯೋಗ ನಾವು ಮಾಡ್ತಾಯಿದ್ದೀವಿ ಉಚಿತವಾಗಿ ನಿಮಗೋಸ್ಕರ. ಯಾರ್ಯಾರು ಇದು ಸಂಕಲ್ಪಕ್ಕೆ ಭಾಗವಹಿಸಬೇಕು ಅಂತ ಇಷ್ಟಪಡ್ತಿರೋ ಅವರು ಬರಬೇಕಾದ್ರೆ 101 ರೂಪಾಯಿ ದತ್ತ ಕಾಣಿಕೆ ಅಂಥೇಳಿ. ಮತ್ತು 1 kg ಕಡಲೆಕಾಯಿ ಬೀಜ, ಅಂದರೆ ಚಿತ್ರಾನ್ನಕ್ಕೆ ಹಾಕ್ತೀವಲ್ಲ ನಾವು, ಅದು ಶೇಂಗಾ ಅಂತೀವಿ. ಉತ್ತರ ಕರ್ನಾಟಕದಲ್ಲ ಶೇಂಗಾ ಅಂತಾರೆ, ನಮ್ಮಲ್ಲಿ ಕಡಲೆಕಾಯಿ ಬೀಜ, ಗುರುಗ್ರಹ ಕಡಲೆಕಾಯಿ ಬೀಜ, 1 kg ಅದನ್ನು ತೊಗೊಂಡು ನೀವು ಬಂದಿದ್ದೇ ಆದರೆ ಅದ್ರಲ್ಲಿ ಸಂಕಲ್ಪ ಮಾಡಿ ತಂತ್ರ ಮಂತ್ರಗಳನ್ನು ಮಾಡಿಸ್ತೀವಿ. ಇದು ನಡೆಯೋ ಸ್ಥಳ ಬಿಜಾಪುರ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ ಅಂಥೇಳಿ ಐಶ್ವರ್ಯ ನಗರ ಆಶ್ರಮ ರಸ್ತೆಯಲ್ಲಿದೆ. ಇದು ನಾವು ಸ್ಕ್ರೀನ್ ತೋರಿಸ್ತಾ ಇದ್ದೀವಿ ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ, ಐಶ್ವರ್ಯ ನಗರ ಆಶ್ರಮ ರಸ್ತೆ, ಬಿಜಾಪುರಲ್ಲಿ. 7ರಿಂದ 4 ಗಂಟೆಗೆ ಈ ಕಾರ್ಯಕ್ರಮ ಮುಗಿದೋಗುತ್ತೆ. ಅಲ್ಲಿ ಬರಬೇಕು. ಖಾಲಿ ಹೋಟೆಲ್ ಬಂದು ನಮ್ಮ ಕಡೆಯಿಂದ ಮಧುಕರಿ ಭಿಕ್ಷೆನ ಬೇಡಿದ್ರೆ ಬಹಳ ಒಳ್ಳೆಯದು. ಮತ್ತು ನಮ್ಮ ಹಳೆಯ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನವಾದ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೊಳ್ಳಿ. ಯಾರು ಏನು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಜಾತಕ ತೊಗೊಂಡು ಬಂದರೆ ಒಳ್ಳೆಯದು, ಜಾತಕಲೇ ಅಂದು ಪರವಾಗಿಲ್ಲ. ಈ ರೋಗಕ್ಕೆ ಸಂಬಂಧಪಟ್ಟಂಥ ಪಿಟ್ಸು, ಕ್ಯಾನ್ಸರ್, ಲಕ್ವಾ ಈ ಥರದ್ದು ಏನಾದ್ರು ಸಂಬಂಧಪಟ್ಟಂಥ ದೋಷ ಇತ್ತು ಅಂದರೆ ಅದ್ರ ರಿಪೋರ್ಟ್ಸ್ ತೊಗೊಂಬನ್ನಿ. ಅದನ್ನು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ಲರೂ ಈ ದತ್ತಾತ್ರೇಯ ಜಯಂತಿಗೆ ಈ ವಾಹಿನಿ ಮುಖಾಂತರ ಆಹ್ವಾನ ನೀಡ್ತಾ ಇದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.